ಕರುನಾಡ ರಾಜ್ಯ ಪ್ರಜಾಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜುರವರಿಂದ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶಾಸಕರಾದ ಶರತ್ ಬಚ್ಚೇಗೌಡರವರ ತಮ್ಮ ಹುಟ್ಟುಹಬ್ಬವನ್ನು ಯಾರೂ ಆಡಂಬರದಿಂದ ಅದ್ದೂರಿಯಾಗಿ ದುಂದು ವೆಚ್ಚ ಮಾಡಿ ಆಚರಣೆ ಮಾಡುವ ಬದಲು ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಕರೆ ನೀಡಿದ್ದರು. ಇದರ ಅಂಗವಾಗಿ ಕರುನಾಡ ರಾಜ್ಯ ಪ್ರಜಾಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜುರವರು ಮತ್ತು ಅಧ್ಯಕ್ಷರಾದ ಮಲ್ಲೇಶ್ರವರು ಹಾಗೂ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ನಗರದ ಮಾನವ ಸಾರಥಿ ಸೇವಾ ಟ್ರಸ್ಟ್ನ ಅನಾಥ ಆಶ್ರಮದಲ್ಲಿರುವ ಮಕ್ಕಳೊಂದಿಗೆ ವೃದ್ಧರೊಂದಿಗೆ ಸರಳವಾಗಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಮಾನವ ಸಾರಥಿ ಸೇವಾ ಟ್ರಸ್ಟ್ನಲ್ಲಿ ಶಾಸಕರಾದ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ಅನಾಥ ಮಕ್ಕಳಿಂದ ಕೇಕನ್ನು ಕತ್ತರಿಸುವ ಮುಖಾಂತರವಾಗಿ ಹುಟ್ಟುಹಬ್ಬವನ್ನು ಆಚರಿಸಿ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಬಟ್ಟೆಯನ್ನು ನೀಡಿ ಊಟದ ವ್ಯವಸ್ಥೆಯನ್ನು ಮಾಡುವ ಮುಖಾಂತರವಾಗಿ ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಅಧಿಕಾರವನ್ನು ಜನಸೇವೆ ಮಾಡುವ ಇಚ್ಛಾಶಕ್ತಿಯನ್ನು ಇನ್ನೂ ಹೆಚ್ಚಾಗಿ ನೀಡಲಿ ಎಂದು ಹಾರೈಸಿದರು. ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಹುಟ್ಟಿದಬ್ಬ. ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದರು. ಯಾರೂ ದುಂದುವೆಚ್ಚ ಮಾಡಬಾರ್ದು ಮತ್ತು ಯಾವುದೇ ಫ್ಲೆಕ್ಸ್ಗಳು ಹಾಕಬಾರ್ದು, ಸುಮ್ಮನೆ ದುಂದುವೆಚ್ಚ ಮಾಡಿ ಕೋವಿಡ್ ಇರೋ ಟೈಮಲ್ಲಿ ನಾನು ಆಚರಣೆ ಮಾಡ್ಕೊಳ್ಳೋದಿಲ್ಲ ಅಂತ ಒಂದು ಸಂದೇಶ ಕೊಟ್ಟಿದ್ದರು. ಅದಕ್ಕೆ ನಾನು ಮತ್ತು ನಮ್ಮ ಕರುನಾಡು ರಾಜ್ಯ ಪ್ರಜಾಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ಮಲ್ಲೇಶ್ ಮತ್ತು ಎಲ್ಲ ಸಂಘಟನೆಗಳು ಸೇರಿಕೊಂಡು ಒಳ್ಳೆ ಅರ್ಥಪೂರ್ಣ ಬರ್ತ್ಡೇಯನ್ನು ಆಚರಣೆ ಮಾಡ್ತಾರೆ. ಅವರಿಗೆಲ್ಲರಿಗೂ ನಾನು ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕೋವಿಡ್ ಇರೋದ್ರಿಂದ ಎಲ್ಲರಿಗೂ ಬೇಗ ಕೋವಿಡ್ ಮುಕ್ತ ಆಗಲಿ ನಮ್ಮ ದೇಶ ಅಂತ ನಾನು ಪ್ರತಿಯೊಬ್ಬರನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ನಾವು ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಆಶ್ರಮ, ಈ ಮಾನಸ ಸಾರಥಿ ಆಶ್ರಮಕ್ಕೆ ನಾವೆಲ್ಲರೂ ಸೇರಿಕೊಂಡು ಮಕ್ಕಳಿಗೆ ಬಟ್ಟೆ ಕೊಡೋ ಕಾರ್ಯಕ್ರಮ ಮತ್ತು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಶರತ್ ಬಚ್ಚೇಗೌಡರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಉನ್ನತ ರಾಜಕಾರಣದಲ್ಲಿ ಅವರು ಒಳ್ಳೆಯ ಹೆಸರು ಮಾಡಲಿ ಅಂತೇಳಿ ಅವರಿಗೆ ನಮ್ಮ ಕರುನಾಡ ರಾಜ್ಯ ಪ್ರಜಾಸೇವಾ ಟ್ರಸ್ಟಿಂದ ಶುಭ ಹಾರೈಸ್ತೀವಿ ಮತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನೇ ಕೊಡ್ತಾ ಇದ್ದೇವೆ. ಶರತ್ ಅಣ್ಣನವರ ಹುಟ್ಟಿದಬ್ಬ, ಅದಕ್ಕೆ ಇವತ್ತು ಕರುನಾಡ ರಾಜ್ಯ ಪ್ರಜಾಸೇವಾ ಟ್ರಸ್ಟ್ ವತಿಯಿಂದ ಮಾನವ ಸಾರಥಿ ಮಕ್ಕಳ ಆಶ್ರಮದಲ್ಲಿ ಇವತ್ತು ನಾವೆಲ್ಲರೂ ಸುಧಾ ಹಮ್ಮಿಕೊಂಡಿದ್ವಿ. ಅಣ್ಣವ್ರು ಬರಲಿಲ್ಲ. ಅಣ್ಣವ್ರ ಜೊತೆಗೆ ನಮ್ಮ ದೊಡ್ಡಣ್ಣವರೇ ಇದ್ದಾರೆ, ಅವ್ರ ಮುಖಾಂತರನೇ ಆಚರಣೆ ಮಾಡ್ಸೋಣ ಅಂತ ಅಂದ್ಕೊಂಡು ನಮ್ಮ ಟ್ರಸ್ಟ್ ಮೆಂಬರ್ಸ್ಗಳೆಲ್ಲ ಸುಧಾ ಸೇರ್ಕೊಂಡು ಅಣ್ಣನ ಮುಖಾಂತರನೇ ಇವತ್ತು ಆಚರಣೆ ಮಾಡಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಮನಸ್ಸಿದ್ದು ಪ್ರೀತಿ ಕೈಯಿದ್ದು ಕಾಣ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ, ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ, ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ.
ಜೀವ ಜೀವ ನಮ್ ದೈವ ಕಣು ಇವನು. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿ